ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಸೂರ್ಯ ಮೀನನ್ನು ಕರ್ಕೊಂಡು ಬಂದು ರೋಹಿಣಿ ಅವ್ರ ರೂಮಲ್ಲಿ ಮಲಗಿಸಿ ಮಾತ್ರೆ ತರೋದಕ್ಕೆ ಅಂತ ಹೇಳಿ ಹೋಗಿರ್ತಾನೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ. ರೋಹಿಣಿ ತುಂಬ ಸುಸ್ತಾಗ್ತಾ ಇದೆ. ರೋಹಿಣಿ ಡೀಲರ್ಸು ಕಸ್ಟಮರ್ ಜೊತೆ ಮಾತಾಡಿ ಸಾಕಾಗೋಯ್ತು, ನಂಗೆ ರೆಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ, ನೀರು ಕುಡಿಬೇಕು, ರೂಮಲ್ಲಿ ಹೋಗಿ ಮಲ್ಕೊಂಡಿರ್ತೀನಿ, ನೀರು ತರ್ತೀಯಾ? ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ. ಹಾಗೆ ಅವಳ ಬ್ಯಾಗನ್ನು ಕೂಡ ಕೊಟ್ಟು ಹೋಗಿರ್ತಾಳೆ ನೀರು ತರೋದಕ್ಕೆ ಅಂತ ಹೇಳಿ. ಮನೋಜ್ ಮಲ್ಕೊಳ್ಳೋದಕ್ಕೆ ಅಂತ ಬಂದರೆ ಮೀನಾ ಮಲ್ಕೊಂಡಿರ್ತಾಳೆ. ರೋಹಿಣಿ ಏನಾಯಿತು ಮನೋಜ್, ಬಾಯಲ್ಲಿ ನೋಡು, ಇಲ್ಲಿ ಯಾರು ಮಲಗಿದ್ದಾರೆ ನೋಡ್ಬಾ ಅಂತ ಹೇಳಿ ಹೇಳ್ತಾಳೆ. ಆಗ ಅರೆ ಮೀನವರು ಇಲ್ಲಿ ಯಾಕೆ ಮಲಗಿದ್ದಾರೆ ಅಂತ ಹೇಳಿದಾಗ, ಇವಾಗ ಮಾಡಿಸ್ತೀನಿ ಇವಳಿಗೆ, ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ, ಹೊರಗಡೆ ಕಷ್ಟಪಟ್ಟು ದುಡ್ಕೊಂಡು ಬಂದರೆ ಕೂಡ ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ ಒಂದು 5 ನಿಮಿಷ ಜಾಗ ಇಲ್ಲ ಈ ಮನೆಯಲ್ಲಿ. ಅಮ್ಮ ಅಂತ ಹೇಳಿ ಕರಿತಾನೆ. ಯಾಕಪ್ಪ ಏನಾಯಿತು? ಅಮ್ಮ, ನಾವು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಮನೆಯಲ್ಲಿ ಬಂದು ರೆಸ್ಟ್ ಮಾಡೋದಕ್ಕೂ ಈ ಮನೆಯಲ್ಲಿ ಜಾಗ ಇಲ್ವಾ? ಯಾಕಪ್ಪ ಏನಾಯಿತು? ರೂಮಲ್ಲಿ ನೋಡ್ಬಾ, ಆ ಮೀನ ಮಲ್ಕೊಂಡಿದ್ದಾಳೆ, ಬಾರಮ್ಮ ಇವತ್ತೊಳಗೆ ಸರಿಯಾಗಿ ಮಾಡು ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಯಾಕೆ ಇವಳಿಲ್ಲಿ ಮಲಗಿದ್ದಾಳೆ ನೋಡು, ವಿಷ್ಣು ಅವತಾರ ಸುಪ್ಪತ್ತಿಗೆ ಮೇಲೆ ಮಲಗಿದ್ದಾರಲ್ಲ ಹಾಗೆ ಮಲ್ಕೊಂಡಿದ್ದಾಳೆ ಅಂತ ಹೇಳಿದಾಗ, ಎಬ್ಬಿಸಮ್ಮ ಅವಳನ್ನ ಅಂತ ಹೇಳಿದಾಗ, ಎಬ್ಬಿಸ್ತೀನಿರು ಅತ್ತೆ, ಇವರು ಮಲ್ಕೊಳ್ಳೋ ಟೈಮೇ ಅಲ್ಲ, ಆದರೆ ಇವರು ಬೇಕು ಅಂತಲೇ ಮಲ್ಕೊಂಡಿದ್ದಾರೆ ಅನಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ. ಏನೇ ಮಾಡ್ತಾ ಇದೆಯಾ? ಮೀನಾ ಹಾಗೆಲ್ಲ ಸುಮ್ಮನೆ ಮಲ್ಕೊಳ್ಳೋಳಲ್ಲ, ಬಂದಾಗಲೇ ಸ್ವಲ್ಪ ಸುಸ್ತು ಅಂತಿದ್ಲು, ಏನೋ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಳೆ, ಸುಮ್ಮನಿರು ಅಂತ ಹೇಳಿ ಹೇಳ್ತಾರೆ. ಆಗ ಏನೋ ಸುಮ್ಮನಿರ್ಬೇಕಾ ಪಾಪ, ಇವರಿಬ್ಬರು ಎಲ್ಲಿ ಮಲ್ಕೋತಾರೆ, ಅವ್ರು ಕೆಲಸ ಮಾಡಿ ಸುಸ್ತಾಗಿ ಬಂದಿಲ್ವಾ ಅಂತ ಹೇಳಿದಾಗ, ಹೌದಪ್ಪ ನಾನು ಕೆಲಸ ಮಾಡಿಕೊಂಡು ಸುಸ್ತಾಗಿ ಬಂದಿದ್ದೀನಿ, ನನ್ನ ಕೈಯಲ್ಲಿ ಹೊರಗಡೆ ಮಲ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದರೆ ತಲೆಯಲ್ಲಿ ಮಲ್ಕೊಳ್ಳಪ್ಪ. ಅಪ್ಪ, ನನಗೆ ಹಾಗೆಲ್ಲ ಹೊರಗಡೆ ಮಲ್ಕೊಳ್ಳೋದಕ್ಕಾಗೋದಿಲ್ಲಪ್ಪ, ಮೊದಲು ಇವಳನ್ನ ಇಲ್ಲಿಂದ ಎದ್ದೋಗು ಅಂತ ಹೇಳಿ ಹೇಳ್ತಾರೆ. ಆಗ ನೋಡಿ ಸುಮ್ಮನೆ ಇರಿ, ಸುಮ್ಮನೆ ಹಾಗೆ ಅವಳು ಮಲ್ಕೊಳ್ಳೋಳಲ್ಲ, ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆ ಮಲಗಿದ್ದಾಳೆ, ಸೂರ್ಯ ಬರ್ತಾನೆ ಆಮೇಲೆ ಏನು ಅಂತ ಮಾತಾಡೋಣ, ಸ್ವಲ್ಪ ಸುಮ್ಮನೆ ಬನ್ನಿ ಎಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಗ ಏನಮ್ಮ ನೀನು ಸುಮ್ಮನೆ ನಿಂತಿದ್ಯಾ, ನಾವು ಮಲ್ಕೊಳ್ಳೋದು ಬೇಡವಾ ಅಂತ ಹೇಳಿದಾಗ, ಮೀನಾ ಏನೇ ಸುಮ್ಮನೆ ಬಂದಿಲ್ಲ, ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ಯಾ, ಜಾಗ ಹೋಗ್ಬಿಡುತ್ತೆ ಅಂತ ಹೇಳಿ ಮೊದಲನೇದಾಗೆ ಬಂದು ಸೀಟಾಗಿ ಮಲ್ಕೊಂಡಿದ್ಯಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ, ನಂಗೆ ಸ್ವಲ್ಪ ಸುಸ್ತಾಗಿತ್ತು, ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ. ಸುಧಾರಿಸ್ಕೊಳ್ಳೋದಕ್ಕೆ ವಾರ್ ಮಾಡ್ಕೊಂಡು ಬಂದಿದೆಯಲ್ವಾ, ಅದಕ್ಕಲ್ವೇನೆ ಮಾಯಾಂಗಿಣಿ ಅಂತ ಹೇಳಿದಾಗ, ಅತ್ತೆ ಯಾಕತ್ತೆ ಹಾಗೆಲ್ಲ ಮಾತಾಡ್ತೀರಾ, ನಂಗೆ ಸ್ವಲ್ಪ ಜ್ವರ ಬಂದಿದೆ ಅಂತ ಹೇಳಿದಾಗ, ಜ್ವರ ಬಂದುಬಿಟ್ಟಿದೆ, ನಾಟಕ ಆಡಿಕೊಂಡು ನಾಚಿಕೆ ಇಲ್ಲದೆ ಮಲಗಿದೆಯೇನೆ, ನಾಚಿಗೆಟ್ಟೋಳೆ ಬಾ ಅಂತ ಹೇಳಿದಾಗ, ಅತ್ತೆ ತಪ್ಪಾಯಿತು ಅತ್ತೆ ಇಲ್ಲಿ ಮಲ್ಕೊಂಡಿರೋದಕ್ಕೆ, ಹಾಗೆಲ್ಲ ಕೆಟ್ಟದಾಗ ಮಾತಾಡಬೇಡಿ ಅಂತ ಹೇಳಿದಾಗ, ಕೆಟ್ಟದಾಗ ಮಾತಾಡಬೇಡಿ ಅಂತ ಇಲ್ಲೇ ಕೂತಿದೆಯಲ್ಲೇ ಬಾರೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಸೂರ್ಯ ಬಂದಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ, ಹಾಗೆ ನೋಡ್ತಾ ಇರ್ತಾನೆ. ಆಗ ಅಲ್ಲ, ನಿಮ್ಗೆ ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಹುಷಾರಿಲ್ಲದೆ ಸ್ವಲ್ಪ ಸುಧಾರಿಸ್ಕೋಬೇಕು ಅಂತ ಮಲಗಿರೋಳನ್ನ ಈ ರೀತಿ ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ, ಮಾನವೀಯತೆ ಅನ್ನೋದೇ ಇಲ್ವಾ ನಿಮಗೆ ಅಂತ ಹೇಳಿದಾಗ, ಹೌದಪ್ಪ ನಮಗೆ ಮಾನವೀಯತೆ ಅನ್ನೋದೇ ಇಲ್ಲ, ನಿಮಗೆ ಈ ಬಸ್ ಸ್ಟಾಪಿಗೆ ಹೋಗಿ ಬಸ್ಸಿಗೆ ಟವಲ್ ಹಾಕಿ ಸೀಟ್ ಹಿಡಿತಾರಲ್ಲ ಆ ಥರ ಹೇಳ್ಕೊಟ್ಟು ನೀನು ಹೆಂಡ್ತಿಗೆ ಹಿಡ್ಸಿದ್ಯಾ, ಅದಕ್ಕೆ ಬಂದು ಇವಾಗ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಏನೇ ಮಾತಾಡ್ತಾ ಇದೆಯಾ, ನಾಚಿಗೆಟ್ಟೋಳ ನೀನು ಕಣೆ, ಅವಳಲ್ಲ, ಅವಳಿಗೆ ಯಾಕೆ ಹಾಗೆಲ್ಲ ಅಂತ ಇದೆಯಾ, ನೋಡಿದ್ರೆ ಈ ವಾರ ಪೂರ್ತಿ ಅವರೇ ಮಲ್ಕೋಬೇಕು, ರಿಸರ್ವ್ ಆಗಿರೋ ಬಸ್ ಸೀಟಿಗೆ ಅವ್ರು ಯಾಕೆ ಟವಲ್ ಹಾಕ್ತಾರೆ ಅಂತ ಹೇಳಿದಾಗ, ಅಲ್ಲ ರೀ ಪಾಪ ರೋಹಿಣಿ ಮನೋಜ್ ಇಬ್ಬರು ಕೂಡ ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದು ರೆಸ್ಟ್ ಮಾಡಬೇಕು ಅಂದರೆ ಅಲ್ಲಿ ಜಾಗ ಇಲ್ಲದೆ ಮಲ್ಕೊಂಡ್ಬಿಟ್ಟಿದ್ದಾಳೆ, ಹೇಳಿಲ್ವೇನೆ ಅವಳಿಗೆ ಹುಷಾರಿಲ್ಲ ಮಲ್ಕೊಂಡಿದ್ದಾಳೆ, ಆಮೇಲೆ ಸೂರ್ಯ ಬಂದಾಗ ಮಾತಾಡಿದ್ರಾಯ್ತು ಅಂತ ಹೇಳಿ ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಈಗ ತಪ್ಪು ಇವ್ರದಲ್ಲಪ್ಪ, ಇವ್ರ ಮನಸ್ಥಿತಿದು, ಹುಷಾರಿಲ್ಲ ಅಂತ ಗೊತ್ತಿದ್ರು ಕೂಡ ಹೀಗೆಲ್ಲ ನಡ್ಕೋತಾರಲ್ಲ, ನಾಚಿಕೆ ಆಗಲ್ವ ಇವ್ರಿಗೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಶ್ರುತಿ ಮತ್ತು ರವಿ ಕೂಡ ಬಂದುಬಿಡ್ತಾರೆ. ಏನಾಯಿತು ಎಲ್ಲರೂ ಯಾಕೆ ಹೀಗೆ ನಿಂತಿದ್ದೀರಾ ಅಂತ ಹೇಳಿದಾಗ, ಹೌದಮ್ಮ ಸೊಂಪ ಪುಡಿ ನಿಂತಿದ್ದೀವಿ, ಇವರು ಪಾಪ ಮೀನಂಗೆ ಹುಷಾರಿಲ್ಲ ಅಂತ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋದಕ್ಕೆ ಮಲಗಿದ್ರೆ ಅಲ್ಲಿಂದ ಮನುಷ್ಯತ್ವನೂ ಇಲ್ಲದೆ ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೌದಾ ಮೀನವ್ರೆ, ಹುಷಾರಿಲ್ವಾ ನಿಮಗೆ, ಹಾಸ್ಪಿಟಲ್ಗೆ ಹೋಗಿ ಬಂದ್ರಾ? ಇಲ್ಲಮ್ಮ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬೇಡ, ಮಾತ್ರೆ ತಂದುಕೊಡಿ ಸಾಕು ಅಂತ ಹೇಳಿದ್ಲು, ತಂದುಕೊಡೋದಕ್ಕೆ ಅಂತ ಹೋಗಿದ್ದೆ, ಅಷ್ಟರಲ್ಲಿ ಈಗೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಅಲ್ಲ ರೋಹಿಣಿಯವರೇ, ಮನೋಜ್ ಅವರೇ, ನಿಮ್ಗೆ ಸ್ವಲ್ಪನಾದ್ರೂ ಇಲ್ವಾ, ಆ ಥರ ಯಾಕೆ ಹಾಗೆ ಮಾಡಿದ್ರಿ, ಅವ್ರೇನು ಬೇಕು ಅಂತ ಮಲ್ಕೋತಾರ ಅಂತ ಹೇಳಿದಾಗ, ಶ್ರುತಿಯವರೇ ಇವಾಗೇನೋ ನಿಮ್ಗೆ ಹೀಗೆ ಅನಿಸುತ್ತಿದೆ, ನೀವು ಇದನ್ನೆಲ್ಲ ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ, ಆದರೆ ನೆಕ್ಸ್ಟ್ ವೀಕು ನಿಮ್ಮ ಟರ್ನ್ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ ರೂಮ್ ಇಲ್ಲದೆ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ನಮ್ಗೆ ಅಷ್ಟು ಕಷ್ಟನೇ ಆಗಲ್ಲಪ್ಪ, ನಾನು ಮತ್ತು ರವಿ ಇಬ್ಬರು ಕೂಡ ನಮ್ಮ ಟರ್ನ್ ಬಂದಾಗ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀವಿ, ಒಂದು ವಾರ ಅಲ್ಲೇ ಇದ್ದು ಬರ್ತೀವಿ ಅಂತ ಹೇಳ್ತಾಳೆ. ಏನಮ್ಮ ನೀನು ಹೀಗೆ ಹೇಳ್ತಾ ಇದೆಯಾ? ಹೌದು ಅತ್ತೆ, AC ಇಲ್ಲದೆ ನಮಗಂತೂ ಇರೋದಕ್ಕಾಗೋದಿಲ್ಲ, ಹಾಗಾಗಿ ನಾವು ಅಲ್ಲೇ ಹೋಗ್ಬಿಟ್ಟು ಬರ್ತೀವಿ. ಮನುಜ ನೀನೇನು ನೋಡ್ಕೊಂಡು ನಿಂತಿದ್ಯಾ, ನೀನಾದರೂ ಹೇಳೋ, ಅಮ್ಮ ಈ ಡಿಸಿಷನ್ ಬಗ್ಗೆ ನಂಗೆ ಗೊತ್ತೇ ಇಲ್ಲಮ್ಮ, ಈಗಲೇ ಇವಳು ಹೇಳ್ತಾ ಇರೋದು ಅಂತ ಹೇಳಿದಾಗ, ಏನು ಶ್ರುತಿ ಇದು ಅಂತ ಹೇಳಿದಾಗ, ಹೌದು ರವಿ ಅಂತ ಹೇಳ್ತಾಳೆ. ಅಲ್ಲ
ನನಗೂ ಏನು ಕಡಿಮೆ ಇಲ್ಲ, ನಾನು ಚೆನ್ನಾಗೇ ದುಡಿತಾ ಇದ್ದೀನಿ. ನನಗೂ ನನ್ನ ರೂಮ್ ಬೇಕು, ಇಲ್ಲ ಅಂತಂದರೆ ಲಾಡ್ಜಲ್ಲೇ ಏನು ಸ್ವಲ್ಪ ದಿನ ಹೋಟೆಲ್ ಮಾಡಿಕೊಂಡು ಇದ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಛೀ ಏನು ಮಾತಾಡ್ತಾ ಇದ್ದೀರಾ, ಒಂದು ರೂಮಿಗೋಸ್ಕರ ಇಷ್ಟೆಲ್ಲ ಜಗಳ ಮಾಡ್ತಾ ಇದ್ದೀರಾ? ರೂಮಿಗೋಸ್ಕರ ಅಲ್ಲಪ್ಪ, ಇವ್ರಿಗೆ ಬಂದಿರೋದು ಮನುಷ್ಯತ್ವ ಇಲ್ಲದೆ ಇರೋಂಥ ರಾಕ್ಷಸ ಬುದ್ಧಿ, ಅದಕ್ಕೆ ಈಗ ಎಲ್ಲಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಲ್ಲ ಅದಕ್ಕೆ ದಗಲ್ ಬಂದಂಗೆ ಆಡ್ತಾ ಇದ್ದಾರೆ. ಬರೀ ಒಂದು ದಿನ ಹೊರಗಡೆ ಮಲ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನಮ್ದೇನು ಎಮ್ಮೆ ಚರ್ಮ ಅಂತ ಅಂದ್ಕೊಂಡಿದ್ದೀರಾ? ನಾವು ಎಷ್ಟು ದಿನ ಹೊರಗಡೆ ಮಲ್ಕೊಂಡಿದ್ದೀವಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಏನಿದು, ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈ ರೂಮಿನ ಸಮಸ್ಯೆ ಇವಾಗ ಮುಗಿಯಲ್ಲ ಅಂತ ಕಾಣಿಸುತ್ತೆ. ಅದಕ್ಕೇನಾದರೂ ಒಂದು ದಾರಿ ಮಾಡೋಣ. ಮೊದಲು ಮೀನಾ, ನೀನು ಹೋಗಿ ನಮ್ಮ ರೂಮಲ್ಲಿ ಮಲ್ಕೋ ಹೋಗಮ್ಮ. ನಾನು ಇಲ್ಲಿ ಸೂರ್ಯನ ಜೊತೆ ಈ ರೂಮಲ್ಲಿ ಮಲ್ಕೋತೀನಿ. ಅಪ್ಪ ನಾನು ಅಂತ ಹೇಳಿದಾಗ, ನೀನು ನಮ್ಮ ಜೊತೆನೇ ಮಲ್ಕೊಳ್ಳೋ, ರೋಹಿಣಿಯಲ್ಲಿ ಬೇಕಿದ್ರೆ ನಿಮ್ಮ ಅತ್ತೆ ಜೊತೆ ಮಲ್ಕೋತಾಳೆ ಅಂತ ಹೇಳಿದಾಗ, ಅಪ್ಪ ಅದೆಲ್ಲ ಆಗೋದಿಲ್ಲ, ನಂಗೆ ರೋಹಿಣಿ ಇಲ್ಲದೆ ನಿದ್ದೆ ಬರೋದಿಲ್ಲ. ರೋಹಿಣಿ ಇವನಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟು ನೋಡು, ಇಲ್ಲದೆ ನಿದ್ದೆ ಬರೋದಕ್ಕೆ ಅಂತ ಹೇಳಿದಾಗ, ಅಪ್ಪ ಅಂತ ಹೇಳಿದಾಗ, ಮನೋಜ್ ಏನಾಗಲ್ಲ ಬಿಡಿ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಹೋಗಪ್ಪ ತಂದೆ, ಹೋಗು ಮಲ್ಕೋ ಅಂತ ಹೇಳ್ತಾರೆ. ರವಿಶ್ರುತಿ ಕೂಡ ಹೋಗ್ತಾರೆ. ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಹಾಗೆ ನಿಂತ್ಕೋತಾರೆ. ಏಯ್, ಸ್ವಲ್ಪ ಮನುಷ್ಯತ್ವ ಅನ್ನೋದನ್ನು ಕಲ್ತ್ಕೊಳ್ಳೆ. ನೀನು ಮನುಷ್ಯಲಾಗಿ ಹುಟ್ಟಿಲ್ಲ ಕಣೆ, ಮನುಷ್ಯಲಾಗೋಕೆ ಅಂತ ಹುಟ್ಟಿದ್ಯಾ, ಛೀ ಅಂತ ಹೇಳಿದಾಗ, ಅಯ್ಯೋ ನಾನು ಮನುಷ್ಯಲಲ್ವಾ? ಮನುಷ್ಯಲು ಅಂದರೆ ಇನ್ನೂ ಹೆಂಗಿರಬೇಕು? ಹಿಂಗೆ ತಾನೇ ಇರೋದು. ಇವ್ರಿಗೆ ಟ್ರೈನ್ ಸೌಂಡ್ ಕೇಳದೆ ಒಂಥರ ತಲೆ ಕೆಟ್ಟೋಗಿದೆ ಅನಿಸುತ್ತೆ. ಒಂದಿನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋಗಿ ಟ್ರೈನ್ ಸೌಂಡ್ ಕೇಳಿಸ್ಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ರೀ, ನಿಮ್ಮನ್ನೊಂದಿನ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ತೀನಿ. ಅಯೋಗ್ಯಳೆ, ನಿನಗೆ ಅಲ್ಲಿಗೆ ಬರೋದಕ್ಕೂ ಯೋಗ್ಯತೆ ಇಲ್ಲ ಕಣೆ, ಅಲ್ಲಿ ಮನುಷ್ಯರು ಇರ್ತಾರೆ, ನಿನಗೆ ಅಯೋಗ್ಯತೆ ಇಲ್ಲ ಅಂತ ಹೇಳಿದಾಗ, ಯೋ ಎಲ್ಲದಕ್ಕೂ ನನಗೆ ಬೈತಾರೆ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಬರಮ್ಮ, ನೀನು ಮಾತ್ರೆ ತೊಗೊಂಡು ರೆಸ್ಟ್ ಮಾಡು ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸೂರ್ಯ ಮತ್ತು ಅವ್ರ ಅಪ್ಪ ಹಾಗೆ ಮನೋಜ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ. ಸೂರ್ಯ, ನೀನು ಯಾಕಪ್ಪ ಕೆಳಗಡೆ ಮಲ್ಕೋತಾ ಇದೆಯಾ? ಬಾ ಮೇಲ್ಗಡೆನೇ ಮಲ್ಕೊಳ್ಳೋಣ ಅಂತ ಹೇಳಿದಾಗ, ಬೇಡಪ್ಪ ನೀ ಮಲ್ಕೊಳ್ಳಪ್ಪ. ಅಪ್ಪ ಬೇಡಪ್ಪ, 3 ಜನ ಮಲ್ಕೊಟ್ರೆ ಇಕ್ಕಟ್ಟಾಗಿಬಿಡುತ್ತೆ, ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಯ್ಯೋ ಪೆಂಗೆ ನನ್ನ ಮಗನೇ, ನನಗೆ ಗೊತ್ತು, ನೀನು ಮಲ್ಕೋ ಸುಮ್ಮನೆ, ನೀನು ಹೇಳಿದ್ರು ನಾನು ಬರಲ್ಲ ಅಂತ ಹೇಳ್ತಾನೆ. ಅವ್ನು ಕೆಳಗಡೆನೇ ಮಲ್ಕೋತಾ ಇರ್ತಾನೆ. ಆಗ, ಅಪ್ಪ ನಿನಗೆ ಗೊರ್ಕೆ ಗಿರ್ಕೆ ಹೊಡೆಯೋ ಸೌಂಡೆಲ್ಲ ಬರೋದಿಲ್ಲ ತಾನೇ? ಬರಲ್ಲ, ಯಾಕಪ್ಪ? ಹಂಗೆಲ್ಲ ನಾನು ಸೀರಿಯಸ್ಸಾಗಿ ಏನೂ ಮಾಡಲ್ಲ ಕಣೋ, ತಮಾಷೆಗೆ ಅಷ್ಟೇ ಅಂತ ಹೇಳಿದಾಗ, ಅಲ್ಲಪ್ಪ ಆಮೇಲೆ ನನಗೆ ಒಂಚೂರು ಸೌಂಡ್ ಆದರೂ ಕೂಡ ನಿದ್ದೆ ಬರಲ್ಲ, ಅದಕ್ಕೆ ಅಂತ ಕೇಳ್ತಾನೆ. ಏಯ್ ಮಿಸ್ಟರ್ ಪೆಂಗ್ಯ, ನಿದ್ದೆ ಮಾಡ್ತಾ ಇರೋರಿಗೆ ಗೊರಕೆ ಹೊಡೆಯೋದು ಎಲ್ಲೋ ಗೊತ್ತಾಗುತ್ತೆ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕು ಅಷ್ಟೇ ಅಂತ ಹೇಳಿದಾಗ, ನೋಡಪ್ಪ ಸರಿ ಆಯಿತು ಮಲ್ಕೋ, ನಾನು ಬೆಳಗ್ಗೆನೇ ಶಾಪಿಗೆ ಹೋಗಬೇಕು ಅಂತ ಹೇಳಿದಾಗ, ಅಪ್ಪ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲರೂ ಒಟ್ಟಿಗೆ ಮಲ್ಕೋತಾ ಇದ್ವಲ್ಲ, ಆವಾಗ ಗುಡುಗು ಸೌಂಡ್ ಬಂದಿಟ್ಕಿ ಇವನು ದುಡುಮ್ ಅಂತ ಎದ್ದು ಕೂತ್ಕೊಂಡಿರೋನು ಗೊತ್ತೇನಪ್ಪ? ಏಯ್ ಅದನ್ನೆಲ್ಲ ಇವಾಗ ಯಾಕೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ನೆನಪಾಯ್ತು ಹೇಳಿದೆ ನಿನಗೇನೋ, ಮಲ್ಕೊಳಪ್ಪ ಹೆಂಗೆ ಅಂತ ಹೇಳ್ತಾನಾಗ, ನೋಡಪ್ಪ ಅಂತ ಹೇಳ್ತಾನೆ. ಮಲ್ಕೊಳಪ್ಪ ಅಂತ ಹೇಳ್ತಾರೆ. ಅಪ್ಪ ನೀನು ಚಿಕ್ಕ ಹುಡುಗ ಇದ್ದಾಗ ನಮಗೆಲ್ಲ ಕತೆ ಹೇಳಿ ಮಲಗಿಸ್ತಾ ಇದ್ದೆ ಅಲ್ವಾ, ಒಂದು ಕತೆ ಹೇಳಪ್ಪ, ಆಗೆಲ್ಲ ನೆನಪಿರ್ತಿತ್ತು, ಹೇಳ್ತಿದ್ದೆ ಕಂದ, ಈಗ ಯಾವುದು ನೆನಪಿಲ್ಲ, ಮಲ್ಕೋ ಅಂತ ಹೇಳಿದಾಗ, ಪ್ಲೀಸ್ ಕಣಪ್ಪ ಹೇಳಪ್ಪ ಅಂತ ಹೇಳ್ತಾನೆ. ಅಯ್ಯೋ ಇದೇನಿದು, ನಂಗೆ ಕತೆ ನೆನಪಿಲ್ಲ ಕಣೋ, ನೀನೇ ಒಂದು ಕತೆ ಹೇಳು, ನಾನು ಹೇಳ್ದು ಕೇಳಿಸ್ಕೊತೀನಿ ಅಂತ ಹೇಳಿದಾಗ, ಏಯ್ ಸುಮ್ಮನೆ ಮಲ್ಕೊಳೋ, ನಾನು ಬೆಳಗ್ಗೆ ಶಾಪ್ ಓಪನ್ ಮಾಡಬೇಕು, ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿದಾಗ, ಸುಮ್ಮನೆ ಇರೋ ನೀನು, ಹೋಗ್ದಿರ ಹಂಗೆ ಮಲ್ಕೋ, ನನಗೇನು ಅಂತ ಹೇಳಿಬಿಟ್ಟು, ಅಪ್ಪ ಒಂದು ಊರಲ್ಲಿ ಒಂದು ಕಾಗೆ ಇತ್ತಂತೆ ಅಂತ ಹೇಳಿದಾಗ, ಏನು ಕಾಗೆ ಕತೆ ಹೇಳ್ತಾ ಇದೆಯಾ? ನಿನ್ನ ಥರ ಹೀರೋ ಕ್ಯಾರೆಕ್ಟ್ರು ಇದೆ ಕಣೋ ಅದರಲ್ಲಿ, ಹೀರೋನ ನಾನಾ ಅಂತ ಹೇಳಿದಾಗ, ನೀನೇ. ಆ ಕಾಗೆಗೆ 3 ಜನ ಮಕ್ಕಳಿದ್ವಂತೆ, ಆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇತ್ತಂತೆ. ಆ ಕಾಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿತ್ತಂತೆ. ಒಂದಿನ ವಡೆ ಮಾಡ್ತಿತ್ತಂತೆ, ಒಂದೊಂದು ವಡೆಯಲ್ಲೂ ಕೂಡ ಅದ್ರ ಜೀವನೇ ಇಟ್ಬಿಟ್ಟಿತ್ತಂತೆ. ಒಂದು ಕಾಗೆ ಮಾತ್ರ 27 ಲಕ್ಷದೊಂದು ವಡೆನ ಕದ್ಕೊಂಡು ಹೋಗ್ಬಿಡ್ತಂತೆ. ಅಪ್ಪ ನೋಡಪ್ಪ ಇವನ್ನ ಅಂತ ಹೇಳಿದಾಗ, ಸೂರ್ಯ ಅವ್ನು ಮಲ್ಕೊಳ್ಳಿ ಬಿಡೋ, ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು, ನಿದ್ದೆ ಮಾಡಲಿ ಅಂತ ಹೇಳಿದಾಗ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡು ಸ್ವಲ್ಪ ಹೊತ್ತಿಗೆ ಇವರು ಗೊರಕೆ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಗೊರಕೆನಾ? ಅಯ್ಯೋ ಇದೇನಪ್ಪ, ನಂಗೆ ನಿದ್ದೆ ಬೇರೆ ಬರ್ತಾ ಇಲ್ಲ ಅಂತ ಹೇಳಿ ಒದ್ದಾಡಿ ಅಲ್ಲಿಂದ ಎದ್ದು ಈಚೆ ಕಡೆಗೆ ಹೋಗ್ಬಿಡ್ತಾನೆ. ಮೀನಾ ಮತ್ತು ಶಾಂತಿ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ಆಗ ರೋಹಿಣಿ ಅಲ್ಲೇ ಅಂತ ಹೇಳಿ ಕೇಳಿದಾಗ, ಅತ್ತೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅತ್ತೆ, ನೀವು ಮಲ್ಕೊಳ್ಳಿ. ಪಾಪ ಇವಳು ಹೇಳಿದ್ರೆ ನಾನು ಮಲ್ಕೊಳ್ಳೋದು, ಇವಳು ಹೇಳಿದ್ದನ್ನೆಲ್ಲ ಮಾಡಬೇಕು, ಬಿತ್ಕೊಳ್ಳೆ ಸುಮ್ಮನೆ ಅಂತ ಹೇಳ್ತಾಳೆ. ಇಲ್ಲ ಅತ್ತೆ ನಾನು ಇಲ್ಲೇ ಮಲ್ಕೋತೀನಿ, ನೀವು ಅಲ್ಲೇ ಮಲ್ಕೊಳ್ಳಿ. ಇಲ್ಲ ನೀನು ಬಂದು ಇಲ್ಲಿಗೆ ಮಲ್ಕೋ ಅಂತ ಹೇಳಿ ಕರೆಯೋದಕ್ಕೆ ಬಂದಿದ್ದೆ, ಗತಿ ಇಲ್ದೇರ ಜೊತೆ ಎಲ್ಲ ಮಲ್ಕೊಳ್ಳೋ ಅಂತ ಕರ್ಮ ನನಗೆ ಅಂತ ಹೇಳಿದಾಗ ಮೀನಾ ಬೇಜಾರು ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾಳೆ. ಶಾಂತಿ ಕೂಡ ಹಾಗೆ ಮಂಚ ಹೊರ್ಕೊಂಡು ಮಲಗಿರ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಅತ್ತೆ ಅಂತ ಹೇಳಿದಾಗ ಅಂತ ಹೇಳಿ ಗಾಬರಿ ಆಗ್ತಾಳೆ. ರೋಹಿಣಿ ಬಂದೇನಮ್ಮ, ಊಟ ಮಾಡ್ತೀಯಾ? ಅತ್ತೆ ಆಯಿತು ತಗೊಳ್ಳಿ ನೀರು ಅಂತ ಹೇಳಿ ಇಟ್ಟು ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ. ರೋಹಿಣಿ
ನೀನು ನನ್ನ ಜೊತೆ ಮಲ್ಕೋ. ಇಲ್ಲ ಅತ್ತೆ ಪರವಾಗಿಲ್ಲ, ನಾನು ಕೆಳಗಡೆ ಮಲ್ಕೋತೀನಿ. ನೋಡು, ನೀನೇನಾದರೂ ಕೆಳಗಡೆ ಮಲ್ಕೊಂಬಿಟ್ರೆ ಸಂಕಟ ಸುಸ್ತು ಅಂದ್ಕೊಂಡು ಮೇಲ್ಗಡೆ ಮಲ್ಕೊಂಬಿಡ್ತಾರೆ ಅಂತ ಹೇಳ್ತಾಳೆ. ಆಗ ಮೀನಾ ನೋಡಿ ಬೇಜಾರು ಮಾಡ್ಕೊತಾ ಇರ್ತಾಳೆ. ಇಲ್ಲ ಅತ್ತೆ ನನಗೇನು ಆಗಲ್ಲ ಅಂತ ಹೇಳಿದಾಗ, ನಿಂಗಲ್ಲ ಕಣಮ್ಮ ಕೆಳಗಡೆ ಇರೋಳಿಗೆ ಅಂತ ಹೇಳ್ತಾಳೆ. ಜ್ವರ ಪರ ಅಂತ ಹೇಳಿ ಬಂದು ಮಲ್ಕೊಂಬಿಡೋದು ಜಾಸ್ತಿ, ಅವ್ರಿಗೆ ನನ್ನ ಪಕ್ಕ ಮಲ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ನೀನು ಬಂದು ಮಲ್ಕೊಬಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮಲ್ಕೊಳ್ಳೋದಕ್ಕೆ ಬರ್ತಾಳೆ. ರೋಹಿಣಿ, ನೀನೇನಾದರೂ ಇವತ್ತು ನನ್ನ ಜೊತೆ ಮಲ್ಕೊಂಡ್ರೆ ಅತ್ತೆ ನಾನು ದಿನ ನಿಮ್ಮ ಜೊತೆನೇ ಮಲ್ಕೋತೀನಿ ಅಂತ ಹೇಳಿ ಖುಷಿಪಟ್ಟು ಮಲ್ಕೋತೀಯ, ಮಲ್ಕೋ ಅಂತ ಹೇಳಿದಾಗ ಸರಿ ಆಯಿತು ಅತ್ತೆ ಅಂತ ಹೇಳಿ ಮಲ್ಕೋತಾಳೆ. ಮೀನಾ ಕೂಡ ಹಾಗೆ ಮಲಗಿರ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಎಚ್ಚರಾಗ್ಬಿಡುತ್ತೆ. ಅಯ್ಯೋ ಇದೇನಿದು, ಇಷ್ಟೊತ್ತಲ್ಲಿ ಯಾರು ಮೋಟ್ರ್ ಆನ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾಳೆ. ಅತ್ತೆ ಗೊರಕೆ ಹೊಡಿತಾ ಇದ್ದೀರಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳು ಆ ಕಡೆ ಈ ಕಡೆ ಕಾಲೆಲ್ಲ ಒದ್ದಾಡಿಕೊಂಡು ರೋಹಿಣಿನ ಕೆಳಗಡೆ ತಳ್ಳಿಬಿಡ್ತಾಳೆ. ಎದ್ದು ತಲೆ ಮೇಲೆ ದಿಂಬಾಕೊಂಡು, ಅಯ್ಯೋ ಏನಪ್ಪ ಇದು, ಈ ಅತ್ತೆ ನನ್ನ ನಿಂತ್ಕೊಂಡೆ ನಿದ್ದೆ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ, ಏನಪ್ಪ ಮಾಡಲಿ, ನಿದ್ದೆ ಮಾಡೋದಕ್ಕಂತೂ ಬಿಡೋದಿಲ್ಲ ಈ ಅಮ್ಮ ಅಂತ ಹೇಳಿ ಮತ್ತೆ ಕೆಳಗಡೆ ಪಿಲ್ಲೋ ಮತ್ತು ಚಾಪೆ ಎಲ್ಲ ತೊಗೊಳೋದಕ್ಕೆ ಬಂದುಬಿಡ್ತಾಳೆ. ಜಾಡ್ಸೋದ್ಬಿಡ್ತಾಳೆ. ಅಬ್ಬಾ, ಈ ಮೀನಾ ಏನು ಸುಖಪುರುಷಿ, ಇಷ್ಟು ಟ್ರ್ಯಾಕ್ಟ್ರು ಮೋಟ್ರು ಸೌಂಡಲ್ಲೆಲ್ಲ ನಿದ್ದೆ ಮಾಡ್ತಾ ಇದ್ದಾಳೆ, ನನಗಂತೂ ಆಗೋದಿಲ್ಲಪ್ಪ ಅಂತ ಹೇಳಿ ಎದ್ದು ಅಲ್ಲಿಂದ ತಾಂಡು ಹೊರಗಡೆ ಹೋಗ್ಬಿಡ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಂತೂ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.